ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಗುರುವಾರದ ಪೂಜೆ ಎಲ್ಲ ಆದ್ಮೇಲೆ ನಿನ್ನೆ ನೋಡ್ರಿ ಆನಿವರ್ಸರಿ ಅಂತ ಹೇಳಿ ಫ್ರೆಂಡ್ಸ್ ಸರ್ಪ್ರೈಸ್ ಆಗಿ ಒಂದಿಷ್ಟು ಸ್ವೀಟ್ ತಗೊಂಡು ಬಂದು ಸೆಲೆಬ್ರೇಟ್ ಮಾಡೋದು, ನಮಗಾಗಿ ಒಂದಿಷ್ಟು ಟೈಮ್ ಕೊಡೋದು ಅನ್ನೋದಲ್ಲ, ಅದಕ್ಕೆ ಬಹಳ ನಾವು ಲೈಫ್ ಲಾಂಗ್ ಚಿರಋಣಿಯಾಗಿರ್ಬೇಕ್ರಿ ಅಂತ ಹೇಳತ್ತಾ ನಿಮಗೆಲ್ರಿಗೂ ನಾನು ನನ್ನ ಮನಸಾರೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ನಮ್ಮ ಸಲುವಾಗಿ ನೀವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಮ್ಗೆ ವಿಶ್ ಮಾಡಿದ್ರಿ. ಎಲ್ಲರೂ ಬಹಳ ಖುಷಿ ಆಯಿತು. ಏನೋ ನನಗೆ ಒಂದು ಸ್ಪೆಷಲ್ ಇಯರ್ ಅಂತ ಅನಿಸ್ಬಿಡ್ತು. ಎವ್ರಿ ಇಯರ್ ಕಂಪೇರ್ ಟು ಎವ್ರಿ ಇಯರ್ ಈ ವರ್ಷ ನನಗೆ ಬಹಳ ಸ್ಪೆಷಲ್ ಆಯಿತು. ಆ ಸ್ಪೆಷಲನ್ನು ಮಾಡಿದವರು ನೀವೇ. ಮತ್ತು ನನ್ನ ಮಕ್ಕಳು ಕೂಡ ಒಂಚೂರು ಏನೇನೋ ಮಾಡಿದ್ರು. ಪಕೋಡ ಮಾಡ್ಲಿಕ್ಕೆ ತಾಳ್ರಿ ನನ್ನ ಮಗಳು. ನಿನ್ನೆ ನಾನು ಅಡಿಗೆ ಕಡೆ ಹಾಯ್ಲೇ ಇಲ್ರಿ. ಎಲ್ಲ ನನ್ನ ಸಣ್ಣ ಮಗಳು ಮತ್ತು ದೊಡ್ಡಾಕಿ ಒಬ್ಬರು ವಿಡಿಯೋ ಮಾಡಿದ್ರು, ಒಬ್ಬರು ಅಡುಗೆ ಮಾಡಿ ಕೊಟ್ಟರು. ನಮ್ಮ ಮನೆಯವ್ರಿಗೂ ಡಬ್ಬಿ ಕಟ್ಟಿಕೊಟ್ರು. ನನಗೂ ಒಟ್ಟು ನಿನ್ನಿದೇನದಲ್ರಿ ಭಾಳ ಸ್ಪೆಷಲ್ ಆಗಿಬಿಡ್ತು. ಮತ್ತು ನಾನು ನಿಮಗೆಲ್ಲ ಸ್ಪೆಷಲ್ ಥ್ಯಾಂಕ್ಸ್ ಹೇಳಿದೆ. ಯಾಕೆ ಅಂತಂದ್ರೆ ಎಷ್ಟೋ ಜನರು ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಾಗ ಇರ್ತಾರೆ ರೀ. ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ಅವ್ರಿಗೆ ಹೋಗ್ತಿರ್ತಾವೆ, ಅವ್ರು ನಮಗೆ ಬರ್ತಿರ್ತಾವೆ. ಗೊತ್ತದ ನಿಮಗೆ. ಸ್ಟೇಟಸ್ ನೋಡ್ತೀವಿ, ಬರ್ಡೇ ನೋಡ್ತೀವಿ, ವಿಶ್ ಮಾಡ್ತೀವಿ. ಮತ್ತು ಗ್ರೂಪ್ ಒಳಗೂ ರೀ ನೋಡಿದ್ರೂ ಕೂಡ ಸುಮ್ ಕೂಡುವಂಥ ಈ ಕಾಲದಲ್ಲಿ. ಆದ್ರೆ ನನಗೆ ಮಾತ್ರ ಯಾರು ಮಾಡಿಲ್ರಿ. ಖರೆ ಹೇಳ್ತೀನಿ ರೀ, ನನಗೆ ಎಷ್ಟು ಖುಷಿ ಆಯಿತು ಅಂತಂದ್ರೆ ನಮಗಾಗಿ ಎಲ್ಲರೂ ನನ್ನ ಒಂದು ಎವ್ರಿ ಒನ್ ಗ್ರೂಪ್ ಅಂದ್ರಿ, ಒಂದು ಸ್ಟೇಟಸ್ ನಿನ್ನೆ ರೀ ರಿಪ್ಲೈ ಹೋಲ್ ಡೇ ರಿಪ್ಲೈ ಮಾಡಲಿಕ್ಕೆ ಹೋಗ್ಯದ ನೋಡ್ರಿ. ನನಗೆ ನಿಮ್ಮ ಖರೆ ಹೇಳ್ಬೇಕಂದ್ರೆ ನಾನು ಖುಷಿಯಾಗಿ ನಿಮಗೆಲ್ಲ ರಿಪ್ಲೈ ಮಾಡೀನಿ. ಮತ್ತು ಮುಂಜಾನೆ ಕೂಡ ನಾನು ಎಷ್ಟೋ ಜನರಿಗೆ ಒಂದು ಏನಿಲ್ಲ ಅಂದ್ರೆ ಒಂದು ಮುಂಜಾನೆ 50-60 ಮಂದಿಗೆ ರಿಪ್ಲೈ ಮಾಡೀನಿ ರೀ. ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ನಾಗೆ ಒಂದು 500 ವಿಶಸ್ ಬಂದಿದ್ದು ರೀ ನನಗೆ. ಅಂದ್ರೆ ಮ್ಯಾಕ್ಸಿಮಮ್ ನನಗೆ ಎಷ್ಟು ಜನರು ಗೊತ್ತಿದ್ದಾರೆ. ಒಂದು ಗ್ರೂಪ್ ಅನ್ರಿ, ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ನಾಗ ಇದ್ದವ್ರನ್ರಿ, ಒಬ್ರು ನಂಗೆ ಅನ್ಸೋ ಮಟ್ಟಿಗೆ ಒಬ್ರು ಮಿಸ್ ಆಗಿಲ್ರಿ. ಎಲ್ಲರೂ ವಿಶ್ ಮಾಡ್ಯಾರ. ಅದನ್ನ ನೋಡಿ ನಂಗೆ ಖರೆ ಹೇಳ್ತೀನಿ ರೀ, ಎಷ್ಟು ಪ್ರೀತಿ ಇವರೆಲ್ಲ. ನನಗೆ ಹೆಂಗೆ ಅನಿಸ್ತಂದ್ರೆ, ನನಗೆ ನಮ್ಮ ಮನೆಯವರಿಗೆ ನಿಮ್ಮ ಮನೆಯೊಳಗೆ ನಿಮ್ಮ ಮನಸ್ಸೊಳಗೆ ಒಂದು ಸ್ಪೆಷಲ್ ಪ್ಲೇಸ್ ಕೊಟ್ಟಿರಿ ಅಂತ ಹೇಳಿ ಅನಿಸ್ತು. ಆಮೇಲೆ ಅದೇ ಒಂದು 2 ಮಿನಿಟ್ಸ್ ನಮಗಾಗಿ ನೀವು ಟೈಪ್ ಮಾಡೋದಲ್ರಿ, ಅದರಷ್ಟು ಖುಷಿನೇ ಯಾವುದಲ್ರಿ. ಅದು ಅನುಭವಿಸ್ತವ್ರಿಗೆ ಗೊತ್ತಿರ್ತದೆ. ನಂಗೆ ರಿಯಲಿ ನನಗೆ ಈ ವರ್ಷದ ಆ್ಯನಿವರ್ಸರಿ ಏನದಲ್ಲ ನಂಗೆ ಬಹಳ ಸ್ಪೆಷಲ್ ಅನ್ನಿಸ್ತು. ನಿಮಗೆಲ್ರಿಗೂ ನನ್ನ ಮನಸಾರೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ. ಮತ್ತು ಇದೇ ರೀತಿ ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನೀವೇನು ನನಗೆ ಅಕ್ಕ ಅಂತೀರಿ, ಮತ್ತು ಅಮ್ಮ ಅಂತೀರಿ, ಆಂಟಿ ಅಂತೀರಿ, ಮತ್ತು ನಮ್ಮ ಮನೆಯವರಿಗೆ ಸರು, ಅಣ್ಣ, ಏನೋ ಅಂಕಲ್ ಎಲ್ಲ ಕರಿತೀರಿ. ಆ ಜಾಗ ಏನದಲ್ರಿ ಎಲ್ರಿಗೂ ಸಿಗಂಗಿಲ್ರಿ. ಅದು ದೇವರಿಂದ ಪ್ರೇರಣೆ ಆದ್ರೆ ಮಾತ್ರ ಸಿಗ್ತದೆ. ಮತ್ತು ಎಷ್ಟು ಪ್ರೀತಿಯಿಂದ ನಾನು ಶಾರ್ಟ್ ಹಾಕಿದ್ರೆ ಅಲ್ಲಿ ವಿಶ್ ಮಾಡ್ಯಾರ ಒಂದಿಷ್ಟು ಜನರು. ಆಮೇಲೆ ಇಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದರೊಳಗೆ ಬಂದಾವ. ಮತ್ತು ಇಂಡಿವಿಜುವಲ್ ಆಗಿ ವಿಶ್ ಮಾಡಿರಿ. ಬಟ್ ಟೋಟಲಿ ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ನಾಗ ನಾನು ಎಷ್ಟು ಜನರಿಗೆ ಪರಿಚಯ ಇದ್ದೀನಿ. ಮತ್ತು ಇನ್ನೊಂದೇನ್ರಿ, ಎಷ್ಟೋ ಜನರ ಕಡೆ ನನ್ನ ನಂಬರ್ ಇಲ್ಲ, ಬಟ್ ಅವ್ರು ಹೆಂಗೆ ಕಲೆಕ್ಟ್ ಮಾಡ್ಯಾರೋ ಗೊತ್ತಿಲ್ಲ. ಅವರು ಕೂಡ ನನಗೆ ವಿಶ್ ಮಾಡಿದ್ರು. ಅಂದ್ರೆ ಇದನ್ನ ಯಾಕೆ ಹೇಳಿದೆ ಅಂದ್ರೆ, ನನಗಾದ ಖುಷಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ನಾನು ಏನೇ ಖುಷಿ ಆದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಂಥ ನನ್ನ ಸ್ವಭಾವ ನಿಮಗೆ ಆಲ್ರೆಡಿ ಗೊತ್ತದ. ಹೀಗಾಗಿ ಆ ಖುಷಿಯನ್ನ ನಿಮ್ಮ ಜೊತೆ ನಿನ್ನೆ ವಿಶೇಷತೆ ಏನು ಅಂತ ಕೇಳ್ತೀರಿ. ನೀವು ಕೇಳೋದಕ್ಕಿಂತ ಮುಂಚೆನೇ ನಾನು ಹೇಳ್ಬೇಕಲ್ರಿ ನಿಮಗೆ. ಅದಕ್ಕೆ ನನ್ನ ಕಡೆದ್ದು ನಾ ಕಂಪ್ಲೀಟ್ ವರ್ಕ್ ಮಾಡ್ತೀನಿ, ಹೋಮ್ವರ್ಕ್. ಅದಕ್ಕೆ ನಿಮಗಿದು ವಹಿಸಿದೆ. ಈಗ ನನ್ನ ಮಗಳು ಇವತ್ತು ಮುಂಜಾನೆ ಚಪಾತಿ, ಪಕೋಡ ಏನೇನೇನೇನು ಭಾಳ ಮಾಡ್ಯಾಳ್ರಿ. ಮತ್ತು ಇದ್ರದ್ದು ವಿಡಿಯೋ ಮಾಡಿಲ್ಲ ಕಾಣಿಸ್ತರಿ. ಕೇಳಿದೆ ನಾನು ಇವತ್ತು ಹಾಕ್ಲಿಕ್ಕೆ. ಢೋಕ್ಲಾ ಒಂದು ಮಾಡಿದ್ಲು ರೀ ಆಕಿ, ಇನ್ನೊಬ್ಬಕಿ ಏನೇನೋ ಭಾಳ ಮಾಡ್ಯಾರ ಅವರು. ಮತ್ತು ಹೊರಗಿಂದ ಮಾತ್ರ ಏನೂ ತರಲಿಲ್ಲ ರೀ. ಕೇಕು ಗೀಕು ಅಂತೇನಿಲ್ಲ. ಪೂಜಾ ಇದೇ ರೀ ನಮ್ಮ ಮನೆಯೊಳಗೆ ಸ್ಪೆಷಲ್. ನಿಮಗೆಲ್ಲ ಗೊತ್ತೇ ಅದ. ಸೀರೆ ಯಾವ್ದು ತೊಗೊಂಡ್ರಿ ಅಂತ ಕೇಳ್ತೀರಿ. ಸೀರೆ ಅಂತೂ ಹೊಸದೇನು ಪರ್ಚೇಸ್ ಮಾಡಲಿಲ್ಲ. ಯಾಕಂದ್ರೆ ಚಡ್ಚಾಣಕ್ಕೆ ಹೋದಾಗ ಇದು ಆ್ಯನಿವರ್ಸರಿಗೆ ಬೇಕಾಗ್ತ ಅಂತೇಳಿ ತಂದೀನಿ ಅಂತ ತೋರಿಸಿದೆ ನಿಮಗೆ. ಅದನ್ನು ಕೂಡ ಉಟ್ಕೊಂಡಿದ್ದು ಅದೆಲ್ಲ ನಿಮ್ಗೆ ಹೆಂಗೆ ಕಾಣಿಸ್ಲಿಕತ್ತಿದ್ದೆ ಅಂಥೇಳಿ ಅದನ್ನು ಕೂಡ ಆ್ಯಕ್ಚುಲಿ ವಿಡಿಯೋ ಮಾಡೋದೇ ಆಗಲಿಲ್ಲ ರೀ. ಆದ್ರೆ ಸೀರೆ ಇನ್ನೊಂದು ಸಾರಿ ತೋರಿಸ್ತೀನಿ. ಮತ್ತು ಈಗ ಸಂಡೇ ಒಳಗಾಗಿ ಇನ್ನೊಂದು ಸ್ಪೆಷಲ್ ವಿಡಿಯೋ ಬರ್ತದ್ರಿ. ಯಾವುದಂತ ಹೇಳಂಗಿಲ್ಲ, ಸರ್ಪ್ರೈಸ್ ಅದು.
ಆಯ್ತು ರೀ. ಇಷ್ಟು ಅಡಿಗೆ ನೋಡ್ರಿ ನನ್ನ ಮಗಳು ಹೆಂಗೆ ಮಾಡ್ಲಿಕ್ಕತ್ತಾಳ. ಚಪಾತಿ ಎಲ್ಲ ಮಾಡ್ತಾಳ್ರಿ, ಹೋಳ್ಗಿನೂ ಮಾಡ್ತಾರೆ ಇಬ್ಬರು, ಎಲ್ಲ ಕಲ್ಕೊಂಡಾರ್ರಿ. ಅಂದ್ರೆ ಹೆಂಗೆ ಕಲ್ಕೊಂಡಾರ ಅಂತಂದ್ರೆ ಈಗ ನಾವು ಅಡುಗೆ ಮಾಡೋ ಹೊತ್ನಾಗ ಲಾಸ್ಟ್ ಒಂದು 2 3 ಚಪಾತಿ ಹಿಂಗೆ ಸೂಟಿ ಇದ್ದಾಗ್ರಿ ಕೊಟ್ಬಿಡೋದು, ತಾವೇ ಬಂದ್ಬಿಡ್ತದ. ಪ್ರಯತ್ನನೂ ಮಾಡ್ತಾರೆ. ಹಿಂಗಾಗಿ ಇವತ್ತೇನದ ಅಡುಗೆ ಸೂಪರ್ ಆಗಿತ್ತು ರೀ. ಮತ್ತೇನೇನು ಮಾಡ್ಯಾಳ ನೋಡಾಕಂತ್ರಿ, ಬರ್ರಿ. ಚಪಾತಿ ಬರಿ ಮಾಡಿ ನಂಗೆ 2 ಸಾಕು. ನಂಗೆ 3:30 ಹೆಂಗೆ ಒಯ್ಬಾರ್ಲೇನಾ? ಅಲ್ಲ ಪಪ್ಪ, ನಾ ಪಾಲಕ್ ಪನ್ನೀರ್ ಮಾಡ್ಲಿಕ್ಕೆ ನಿಂಗೆ ಟೈಮ್ ಇಲ್ಲ. ಬರಿ ಮಾಡಿ ಚಪಾತಿ ಹೆಂಗೆ ಮಾಡ್ತೀನ ಇವತ್ತೇನಾಗಿದೆ ಎನ್ವರ್ಸ್ ಅಂತ ತಿಳ್ಕೊಂಡು ಆಟಕ್ಕೆ ಖಾಲಿ ಕೂಡಿಸ್ಬಿಟ್ರಿ. ಅಲ್ಲ ಎಲ್ಲ ಏನೇ ಮಾಡಿ ಚಪಾತಿ ಪಲ್ಯ ಇವು ಬಜ್ಜಿ ಏನು ಮಾಡಿದ್ರಿ? ಪಕೋಡ ಢೋಕಳ ಅದನ್ನೇ ಹಾಕ್ತಾನ ಡಬ್ಬಿಗೆ. 2 ಸಾಕು ನಂಗೆ. ಆಯ್ತು. ಮತ್ತೆ ಸಂಜೆ ಮುಂದೆ ಸ್ಪೆಷಲ್ ಮಾಡ್ತೀವಿ, ಅದು ಸರ್ಪ್ರೈಸ್. ಇದು ಮುಚ್ಚಳದ ಅಲ್ಲೇ ಅದ್ರ ಕೆಳಗೆ ಅದು ಇಲ್ಲ. ಮತ್ತೆ ಏನ್ರ ಬೇಕಂತ ಹೇಳೋದು ಮಾಡ್ಕೊಡ್ತೀನಿ. ನಾನು ಮಾಡ್ತೀನಿ. ಸರ್ಪ್ರೈಸ್ ಕೊಡ್ಬೇಕಂತ ವಿಚಾರ ಮಾಡಿ ಮೈಸೂರು ಪಾಕ್ ಮಾಡೋ ವಿಚಾರ ಇರ್ತೀನಿ. ಲಘು ಬಾಬಾ ಸ್ವಲ್ಪ ತಡಿ ಹೋಗೋ ಬಿಸಿ ಹಾಕ್ತೀನಿ, ತಿಂದು ಹೋಗೊಂಡ್ರೆ ಪಕೋಡ ಹಾಕೊಂಡಿ. ಚಟ್ನಿ ಮಾವಿನ ಚಟ್ನಿ ಹಾಕು ಪಪ್ಪ, ಚಟ್ನಿ ಹಾಕು ಮಸ್ತ್. ಹಾ, ಜೋರಿ ಬೆಲ್ಲ ಹಾಕೊಂಡು. ಹಾಂ, ಅದು ಪಿಕ್ಚರ್ ರಿಲೀಸ್ ಆಗ್ಯದ, ನೋಡೋಣ ಅಂತ ಇವತ್ತ.
ಮಾಡ್ಲಿಕ್ಕೆ ಹೋಗ್ಬರ್ತೀವಿ. ಹೆಂಗಚ್ಚಿ ಏನಲ್ಲ ಇದು ನಮ್ಮ ಅಕ್ಕ ಹೆಚ್ಚಿ ಹೆಂಗೆ ಹೆಚ್ಚಾಳ ಹೆಚ್ಚೇ ಇಲ್ಲತ್ತಿದನ ಹೆಚ್ಚಾಳ ಬಟ್ ಕಟ್ಟೆ ಆಗುವಂತ ಆಕಿ ಹೆಂಗೆ ಹಚ್ಚಬೇಕಂತೂ ಗೊತ್ತಿಲ್ಲ. ಈಕಿ ನಮ್ಮ ಅಕ್ಕ ಆಕಿನ ತಂಗಿ ನೋಡ್ರಿ ಹೆಂಗೆ ಅಡಿಗೆ ಫಸ್ಟ್ ಯು ಲರ್ನ್ ಹೌ. ಪನ್ನೀರ್ ಒಳಗೆ ಹಾಕ್ಬೇಕಮ್ಮ, ಪನ್ನೀರ್ ಒಳಗಡೆ ಹಾಕ್ಬೇಕಮ್ಮ. ಏನು ಪನ್ನೀರ್ ಒಳಗೆ ಹಾಕ್ತಿ? ಇದು ಸಾರಿ ಪಾಲಕ್ ಒಳಗೆ ಫ್ರೈ ಒಳಗೆ ಹಾಕ್ಬೇಕು. ಇದ್ರೊಳಗೆ ಹಾಕ್ಬೇಕು. ನಿಂಗೆ ಮಾಡ್ಬೇಕಂತ ಈಗ ಇದು ರೆಡಿ ಆಗ್ಯದ. ಸೊ ಇದೇನದಲ್ಲ I'm your sister, okay? ಆಗ್ಲಿಗದ ಮತ್ತದೇ ಗರ್ಬೋದು ಸಾಕು 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 ಸಾಕು. ಕೊತ್ತಂಬರಿ ಕೊಡು ಈಗ ಹಾಕ್ತಾರೆ. ನೋಡಿದ್ರಲ್ಲ ಪಾಲಕ್ ಪನ್ನೀರ್ ರೈಸ್ ಬಹಳ ಸೂಪರ್ ಆಗಿತ್ರಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತೊಮ್ಮೆ ಮಗದೊಮ್ಮೆ ವಿಶ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮಾಡಲಿಲ್ಲ ಅಂದ್ರೂ ಥ್ಯಾಂಕ್ ಯು. ಯಾಕೆ ಗೊತ್ತೇನ್ರಿ, ಮಾಡಬಾರ್ದು ಅನ್ನೋ ಕೆಟ್ಟ ಉದ್ದೇಶ ನಿಮ್ಮಲ್ಲಿರಂಗಿಲ್ಲ. ಒಂದೊಂದು ಸರಿ ಟೈಮ್ ಇರಂಗಿಲ್ಲ ರೀ. ಹಂಗೆ ಅಂಥದ್ದು ನಾನು ಫೇಸ್ ಮಾಡೀನಿ. ಅದಕ್ಕೆ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತು ಸಾಯಂಕಾಲ ಲೈವ್ ಬರ್ಲಿತ್ತೀನಿ ರೀ. ಎಲ್ಲರೂ ಜಾಯ್ನ್ ಆಗೋದು ಮರಿಬೇಡ್ರಿ. ನಮ್ಮ ಮನೆಯವರು ಜಾಯ್ನ್ ಆಗ್ತಾರೆ ನನ್ನ ಜೊತೆಗೆ. ಮತ್ತು ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. 8 ಗಂಟೆಗೆ ಸಾಯಂಕಾಲ ಲೈವ್ ಬರ್ತಿರಲ್ಲ.